ತಾಲೂಕಿಗೆ ಋಷಭಾವತಿ ನೀರನ್ನು ನಮ್ಮ ಶಾಸಕರು 68 ಕೆರೆಗಳಿಗೆ ತುಂಬಿಸುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ನಮ್ಮ ವಿರೋಧ ಪಕ್ಷದ ಕೆಲವು ಮುಖಂಡರುಗಳು ಅವರ ಏಳಿಗೆಯನ್ನು ಸಹಿಸಲಾರದೆ ಏನೇನೋ ತಪ್ಪು ಅಭಿಪ್ರಾಯನ ಜನಗಳಿಗೆ ಮೂಡಿಸ್ತಾವ್ರೆ. ಏನು ಅಭಿಪ್ರಾಯ ಮೂಡಿಸ್ತಾವ್ರೆ ಅಂದರೆ ಅದು ಸರಿ ಇಲ್ಲ, ಅದು ನೀರೇ ಸರಿ ಇಲ್ಲ ಅಂತ ಎಲ್ಲ ಜನಗಳಿಗೆ ಹೇಳ್ತಾರೆ. ಅವರು ಇಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ಆಗಿದ್ದಾಗ ಕೆಲವು ತಾಲೂಕುಗಳಿಗೆ ನೀರು ಬಿಟ್ಟಿದ್ದಾರೆ. ಅಲ್ಲಿ ಪಕ್ಕದ ತಾಲೂಕಲ್ಲಿ ಯಲಹಂಕ ಇರ್ಬೋದು, ಕೋಲಾರ, ಇದು ದೇವನಹಳ್ಳಿ, ಹೊಸಕೋಟೆ ಆ ಕಡೆ ಎಲ್ಲ ನೀರು ಬಿಟ್ಟಿದ್ದಾರೆ. ಅವ್ರಿಗೇನು ತೊಂದರೆ ಆಗಿಲ್ಲ. ಅಲ್ಲಿನ ಜನಗಳು ಅವರು ಎಲ್ಲ ಒಪ್ಕೊಂಡವ್ರೆ. ಆ ನೀರು ಉತ್ತಮವಾದ ನೀರು, ಅಂತರ್ಜಲಕ್ಕೆ ಹೋಗೋವಂಥ ನೀರು, ಏನು ಕುಡಿಯೋದಕ್ಕೆ ಉಪಯೋಗಿಸೋವಂಥ ಜಲ ಅಂತರ್ಜಲ. ನಮ್ಮ ತಾಲೂಕಿನಲ್ಲಿ ನಮ್ಮ ಮುಖಂಡರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರು ನಮಗಿನ್ನ ದೊಡ್ಡವರು ಬುದ್ಧಿವಂತರು ಇರ್ಬೋದು, ನಾನು ಅವ್ರಿಗೇನು ಹೇಳೋಕ್ಕೆ, ಅವರು ಬೆಳಿಗ್ಗೆ ಎದ್ದರೆ ಅವ್ರ ಮನೆಯಲ್ಲಿ ತ್ಯಾಜ್ಯಗಳನ್ನ ಹೊರ ಹಾಕ್ತಿರ್ತಾನೆ. ಆ ತ್ಯಾಜ್ಯಗಳನ್ನ ಭೂಮಿ ತಾಯಿಗೆ ಹಾಕೋದು. ಅವ್ರು ತಗೊಂಡೋಗಿ ಏನು ಸುಡಲ್ಲ, ಇನ್ನೊಂದು ಮಾಡಲ್ಲ. ಅವ್ರು ಭೂಮಿ ತಾಯಿಗೆ ಹಾಕೋದು. ಮತ್ತು ಅಂಡರ್ಗ್ರೌಂಡ್ ಅವ್ರು ಫಿಟ್ ಏನೋ ಮಾಡ್ಕೊಂಡಿರ್ತಾರೆ. ಆ ಫಿಟ್ ನೀರು ಅಂತರ್ಜಲದಲ್ಲೇ ಹೋಗೋದು ತಾನೇ. ಅದು ಭೂಮಿ ಶುದ್ಧೀಕರಿಸಿ ಭೂಮಿ ಒಳಗೆ ಹೋಗುತ್ತೆ. ಇವರು ತಂದ್ರೂ ಏನು ಡೈರೆಕ್ಟ್ ಹೊಲಗಳಿಗೆ ಬಿಡಲ್ಲ, ಇಲ್ಲ ಡೈರೆಕ್ಟ್ ಬೋರೊಳಗೆ ಬಿಡ್ತಿಲ್ಲ. ಇವರು ಕೆರೆಗಳಿಗೆ ಬಿಡ್ತಾರೆ. ನಮ್ಮ ಶಾಸಕರು ಕೆರೆಗಳಿಗೆ ಬಿಡ್ತಾರೆ. ಕೆರೆಗಳು ಈ ನೀರನ್ನ ಹಿಂಗಿ ಆ ಭೂಮಿ ತಾಯಿ ಯಾವುದನ್ನ ಸೈರಿಸ್ಕೊಬೇಕು ಅದನ್ನು ಸೈರಿಸ್ಕೊಂಡು ಮೇಲೆ ಇಟ್ಕೊಂಡು ನಮ್ಗೆ ಅವತ್ತಿಂದ ಜೀವನ ಕೊಟ್ಟೈತಲ್ಲ ಅಂತರ್ಜಲಕ್ಕೆ, ಅದನ್ನು ಅದರೊಳಗೆ ಇಟ್ಕೊಂಡು ಅದನ್ನು ನಮಗೆ ಕೊಡ್ತದೆ. ಭೂಮಿ ತಾಯಿ ಏನು ನಮ್ಮನ್ನು ಸಾಯಿಸಲ್ಲ. ಇವರು ಅಮೃತ ಕೊಡಲಿ, ನಮ್ಮ ಶಾಸಕರು ವಿಷ ಕೊಡ್ತಾವ್ರೆ ಅಂತ ಅಮೃತ ಕೊಡಬೇಕು ಅಂತಲೇ. ಅಮೃತ ಕೊಡೋದು ಅಂದರೆ ಏನು ಗೊತ್ತಾ? ಅಂತರ್ಜಲ ಹೆಚ್ಚಿದ್ರೆ ರೈತರು ಬದುಕು ಅಭಿವೃದ್ಧಿ ಆಗ್ತದೆ. ರೈತರು ಬದುಕು ಅಭಿವೃದ್ಧಿ ಆದ ಅಂದರೆ ಅಂತರ್ಜಲ ಹೆಚ್ಚಿರೋ ಅಂದರೆ ರೈತರು ಉತ್ತಮವಾಗಿ ಬೆಳೀತಾರೆ, ನಮ್ಮ ತಾಲೂಕು ಉತ್ತಮವಾಗಿ ಮುನ್ನಡೆತಾರೆ, ರೈತರೆಲ್ಲ ಸುಖವಾಗಿರ್ತಾರೆ. ಆ ಏಳಿಗೆನ ಸಹಿಸಲಾರ್ದಲ್ಲಿ ಶಾಸಕರು ಏನು ಹಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ, ಆ ಕೆರೆಗಿಂದ ನೀರು ತಂದು ನಮ್ಮನ್ನೆಲ್ಲ ಸಾಯಿಸಿಬಿಡ್ತಾರೆ ಅಂತ ಶಾಸಕರು ಒತ್ತಿ ಹೇಳ್ತಾರೆ. ಏನಂತ ಹೇಳ್ತಾರೆ? ಯಾವುದೇ ಕಾರಣಕ್ಕೆ ಶುದ್ಧವಾಗಿದ್ದರೆ ಮಾತ್ರ ಕೆರೆಗಳಿಗೆ ತುಂಬಿಸ್ತೀನಿ. ಅಶುದ್ಧವಾದ ನೀರಾದರೆ ನಾನು ನಮ್ಮ ತಾಲೂಕಿನ ಜನ ನನಗೆ ಗೌರವ ಕೊಟ್ಟು ನನ್ನ ಶಾಸಕರನ್ನು ಮಾಡಿದ್ದೀರಾ, ನಾನು ಅದನ್ನು ಉಳಿಸ್ಕೊಂಡು ಹೋಗ್ತೀನಿ. ನಾನು ಯಾವುದೇ ಕಾರಣಕ್ಕೆ ನಮ್ಮ ರೈತಾಪಿ ಜನಗಳಿಗಾಗಲಿ, ನಮ್ಮ ನಾಗರಿಕರಿಗಾಗಲಿ, ಮತ ಬಾಂಧವರಿಗಾಗಲಿ ನಾನು ಯಾವುದೇ ಕಾರಣಕ್ಕೆ ತೊಂದರೆ ಕೊಡಲ್ಲ ಅಂತ ಒತ್ತಿ ಎಲ್ಲ ಪ್ರೆಸ್ ಮೀಟಲ್ಲಿ ಹೇಳವ್ರೆ, ಎಲ್ಲ ಕಡೆನೂ ಹೇಳವ್ರೆ. ಇವರು ಸುಮ್ಮನೆ ಅವ್ರ ಹೇಳಿಗೆ ಸಹಿಸ್ಕೊಳ್ಳಾರ್ದ, ಅವ್ರು ಕೆಲಸ ಮಾಡೋದು ನೋಡಿ ಇರಲಾರ್ದ ಅವರು ತುಂಬ ಇದು ಮಾಡ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಅವ್ರಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ. ಮುಂದೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರನ್ನ ಆರಿಸ್ಕೊಂಡ್ಲಿ ಜನ. ಇವಾಗಲ್ಲ ಅವರು ರಾಜಕಾರಣ ಮಾಡೋದು, ಮುಂದೆ ಇನ್ನೂ 3 ವರ್ಷ ಐತೆ. 3 ವರ್ಷದೊಳಗೆ ಅವ್ರೇನಾದರೂ ಉತ್ತಮವಾಗಿ ಕೆಲಸ ಮಾಡಿದರೆ ಜನಗಳು ಆಯ್ಕೆ ಮಾಡಲಿ. ಇಲ್ಲ ಉತ್ತಮವಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅವ್ರಿಗೆ ಯಾರನ್ನೂ ಬೇಕು ಅವ್ರಿಗೆ ಇಷ್ಟ ಬಂದವ್ರನ್ನ ಆಯ್ಕೆ ಮಾಡಲಿ. ದಯವಿಟ್ಟು ನಮ್ಮ ವಿರೋಧ ಪಕ್ಷದವ್ರಿಗೆ ಮತ್ತು ಮುಖಂಡರುಗಳಿಗೆ ನಾನು ಕೈ ಮುಗಿದು ಹೇಳ್ತೀನಿ, ಸುಮ್ಮನೆ ದಾರಿ ತಪ್ಪಿಸೋದು ಬೇಡ. ಜನಗಳ ಬಗ್ಗೆ ನಮ್ಮ ತಾಲೂಕಲ್ಲಿ ಶಾಂತಿಯುತವಾದಂಥ ತಾಲೂಕು, ಶಾಂತಿಯುತವಾಗೈತೆ. ದಯವಿಟ್ಟು ಅದನ್ನು ಇದನ್ನು ಕೆಡಿಸೋದು ಬೇಡ ಅಂತ ನಾನು ಅವ್ರಿಗೆ ಕೈ ಮುಗಿದು ಕೇಳ್ತೀನಿ.